ನಮ್ಮ ಮಾರ್ಕೆಟ್ಗೆ ಇರಕ್ಕೆ 1,000 ರೂಪಾಯಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡ್ತಿದ್ವಿ. ಇವತ್ತು 500 ರೂಪಾಯಿ ಐತಿ. 1500 ರೂಪಾಯಿ ಗೊಬ್ಬರ ಐತಿ, ಅವಾಗ 500 ರೂಪಾಯಿ ಇತ್ತು. 300 ರೂಪಾಯಿ ಪಗಾರ ಐತಿ, 3,000 ರೂಪಾಯಿ ಬಾಡಿಗೆ ಐತಿ. ಇದಕ್ಕೆ ಯಾರು ಹೊಣೆ? ಮತ್ತೆಲ್ಲ ಜಂಪ್ ಹಾಕಿ ಅಂತ ಹೋತು. ನಮ್ದೇನಾಯ್ತು ಜಂಪು? ನಮ್ದೇನಾಯ್ತು? ನಮ್ದೇನಾಯ್ತು? ಯಾವ ಸರ್ಕಾರ, ಯಾವ MLA, ಯಾವ MP ಯಾರು ಜಮೀನಿಲ್ವಾ? ಅವರು ಯಾರು ಗಾಂಜೋಳ ಹಾಕಿಲ್ವಾ? ಮತ್ತ ಅವ್ರ ಏನ್ ಮಾಡಿ 1700 ಕೊಡ್ತಾರ, 1400 ಕೊಡ್ತಾರ. ಕರ್ನಾಟಕದಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ. ಇವತ್ತು ನಮ್ಮ ತಕ್ಕಡಿ ಹಿಡ್ಕೊಂಡ್ರೆ ನಾವು ನಮ್ಮ ಹೊಲದಾಗ ಬೆಳೆದದ್ದು ನಾವೇ ಆಗ್ಬೇಕು ವ್ಯಾಪಾರದಾರಿಗಳು. ನಾವೆಂದ ರೈತ ವ್ಯಾಪಾರದಾರಿ ಆಗ್ತೀವಿ ಅವತ್ತು ನಾವು ಉದ್ದಾರ, ಅಲ್ಲಿವರೆಗೆ ಜೀವನದಾಗ ಉದ್ದಾರ ಆಗಲ್ಲ. ನಮ್ಮ ಯೋಜನೆ ಒಳಗೆ ರಾಜ್ಯ ಸರ್ಕಾರ 206 ಕೋಟಿ ಅಷ್ಟು ಫಂಡ್ ಅನ್ನು ರಿಸರ್ವ್ ಮಾಡಿದೆ PMFME ಅಂತಾನೆ. 206 ಕೋಟಿ ಬರೀ ಕೊಪ್ಪಳಕ್ಕೆನಾ? ಕರ್ನಾಟಕ ಡಿಸ್ಟ್ರಿಕ್ಟ್ ಒಟ್ಟಾರೆ 206 ಕೋಟಿ ಬಜೆಟ್ ನಿಗದಿ ಆಗಿದೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಕೊಪ್ಪಳ ಜಾತ್ರೆಯ ಅಂಗವಾಗಿ ನಮಗೆ ಹೂವಿನ ಬಸಪ್ಪನವ್ರು ಸಿಕ್ಕಿದ್ದಾರೆ. ಈ ಎಪಿಸೋಡನ್ನು ಅವರೇ ಮುಂದುವರಿಸ್ತಾರೆ. ಭಾಳ ಚಂದ ಇರುತ್ತೆ, ಕೇಳ್ರಿ. ಇದು ಎಲ್ಲಿ ನಿಂತೀವಿ ಹೇಳ್ಬಿಡ್ರಿ. ಈಗ ನಾವು ವಸ್ತು ಪ್ರದರ್ಶನ ಅಂದ್ರೆ ರೈತಗೆ ಬೇಕಾದಂಥ ಸಲಕರಣೆಗಳು ಫಸ್ಟ್ ಬೇಕಂದ್ರೆ ಉಳಿಮೆ ಮಾಡಕ್ಕೆ ಮಡಿಕೆ, ಕುಂಟೆ, ಕೂರಿಗೆ ಇವೆಲ್ಲ ಬೇಕು. ಸಲಿಕಿ, ಗುದ್ಲಿ, ಒಟ್ಟ ಇಡೀ ಇಲ್ಲಿರೋದು ವಸ್ತು ಪ್ರದರ್ಶನ. ಅಂದರೆ ಮ್ಯೂಸಿಯಂ ಅಂತಾರಲ್ಲ ಇಂಗ್ಲೀಷ್ನೊಳಗ, ಇದು ಕನ್ನಡದಲ್ಲಿ ನಾನು ವಸ್ತು ಪ್ರದರ್ಶನ ಅಂತ ಹೇಳ್ಬೋದು ಇಲ್ಲಿಗ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಯಾವ ರೀತಿಯಲ್ಲಿ ಬೇಕು ಅಂತ ಇಲ್ಲಿ ಗೌರ್ಮೆಂಟ್ ಒಂದು ಏನು ಮಾಡಿದ್ದೆ, ನಮ್ದು ಇದು ರೈತ ಸಂಪರ್ಕ ಕೇಂದ್ರ ಇರ್ಕಲ್ಗಡ ಹೋಬಳಿ ಒಳಗ. ಇಲ್ಲಿ ನಿಮಗೆ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಊರು, ಬೇರೆ ಬೇರೆ ಜಿಲ್ಲೆ, ಅವರವರ ಅನುಭವಗಳು, ಆ ಮಣ್ಣಿನ ಗುಣ, ಬೀಜದ ಗುಣ ಎಲ್ಲವನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಇವು ಮುಖ್ಯ ಆಗ್ತದೆ. ಜಾತ್ರೆ ಇಂಥದಕ್ಕೆ ಪ್ರೇರಣೆ ಆಗ್ಬೇಕು. ಹೌದ್ರಿ, ಮತ್ತೆ ಜಾತ್ರೆ ಪ್ರೇರಣೆ ರೈತರಿಂದ ಜಾತ್ರೆ, ಜಾತ್ರೆಯಿಂದ ರೈತರು, ಗುರುಗಳಿಂದ ಭಕ್ತರು, ಭಕ್ತರಿಂದ ಗುರುಗಳು. ಅದ್ಭುತ. ಇದು ಏನೋ ಹೇಳ್ತಿದ್ರಿ ಹೇಳ್ರಿ. ಈಗ ಹೀಗಾಯ್ತಲ್ಲ, ಇರ್ಕಲಗಡ ಹೋಬಳಿ ಒಳಗ ನಮಗೆ ಒಂದು BRC ಅಂತ ಒಬ್ಬ ರೈತನ ಗುರ್ತಿಸಿ, ಸಾವಯವ ಬೆಳೀತಕ್ಕಂಥ ರೈತನ ಗುರ್ತಿಸಿ 125 ಮಂದಿ ರೈತರು ಅವರಲ್ಲಿ 10 ಎಕರೆ 5 ಎಕರೆ ಇದ್ದ ರೈತರನ್ನ ಒಂದು ತಿರುಗು ಮುಖ ಮಾಡಿ, ಫರ್ಟಿಲೈಸರ್ ಹಾಕಂಗಿಲ್ಲ, ಸಾವಯವ ರೂಪ ಮಾಡ್ಕೋಬೇಕು, ಎರೆಹುಳ ಗೊಬ್ಬರ ಮಾಡ್ಕೋಬೇಕು, ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಎರೆಜಲ, ಅಗ್ನಿಹಸ್ತ್ರ ಇವನ್ನೆಲ್ಲ ಮಾಡ್ಕೊಂಡು ಭೂಮಿಗೆ ಉಣಬಡಿಸಿದ್ರ. ನಾ ಇವತ್ತು ಮನೆಯಲ್ಲಿ ಊಟ ಕುಂತ್ಕೊಂಡ್ರ ಒಂದು ರೊಟ್ಟಿ ಮಗ್ಲ, 2 ದಿವಸ ಪಲ್ಯ, 2 ದಿವಸ ಚಟ್ನಿ, ಆಮೇಲೆ ತುಪ್ಪ, ಹಾಲು ಎಲ್ಲ ಊಟ ಮಾಡಿದ್ರೆ ನಮ್ಗೆ ಆರೋಗ್ಯ ಹೆಂಗೆ ಹೋಗುತ್ತಾ. ಹಿಂಗ ಇದು ಎರೆಹುಳ, ಇದು ದಶಪಾಣಿ. ಏನಿದು ಹಿಂಗೆ ಅರ್ಥ ಆಗಲಿಲ್ಲ ನಂಗೆ. ಎರೆಹುಳ ಅಂತ ಏನು ಮಾಡಿದ್ರೆ ಏನಿದು? ಇದು ಎರೆಹುಳ ಅಂದ್ರೆ ಎರೆಹುಳ ತಟ್ಟಿ ಕಟ್ಟಬೇಕು, ಅದರಲ್ಲಿ ಒಣ ತ್ಯಾಜ್ಯ ಹಾಕಬೇಕು. ಒಣ ತ್ಯಾಜ್ಯ ಹಾಕಿದ ಮೇಲೆ ಸಗಣಿಯನ್ನು ಚೆನ್ನಾಗಿ ಕಲಸಬೇಕು, ಕಲಸಿ ಅದನ್ನು ಎರಚಬೇಕು ಒಂದು ಲೇಯರ್. ಅದಾದ ನಂತರ ಮತ್ತೆ ನಾವು ಏನ್ ಮಾಡ್ಬೇಕು, ಒಣ ತ್ಯಾಜ್ಯ ಹಾಕ್ಬೇಕು, ಒಣ ಹುಲ್ಲು, ಕಡ್ಡಿ, ಕಸರ ಹಾಕ್ಬೇಕು, ಮತ್ತೆ ಹಸಿ ಸಗಣಿಯನ್ನು ಕಲಸಿ ಹಾಕ್ಬೇಕು. ಅದಾಗ ಮಾತ್ರ ಇದು ಎರೆಹುಳ ಗೊಬ್ಬರ ತಯಾರಾಗ್ತದೆ. ಈಗ ಇದು ಎರೆಹುಳದ ಗೊಬ್ಬರ. ಹ್ಞೂ. ಎಷ್ಟು ಎಕರೆಗೆ ಎಷ್ಟು ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಹೆಂಗ್ ಹಾಕ್ಬೇಕು? ಎಕರೆ 4 ಕ್ವಿಂಟಲ್ ಹಾಕ್ಬೇಕು. ಮುಂಗಾರಿ ಜೂನ್ ಜುಲೈ ಆ ಟೈಮ್ ಹಾಕಿದ್ರ ನಮಗೆ ಬಿತ್ತನಕ್ಕೆ ಅದ ಮಾಡ್ಕೊಂಡ್ಬಿಟ್ರ ನಾವು ಮುಂಗಾರಿ ರೋಣಿ ಮಳಿ ಸ್ಟಾರ್ಟ್ ಆಗದೇನೆ ಬಿತ್ತಲಕ್ಕ ಪ್ರಾರಂಭ ಮಾಡಕ್ ಅನುಕೂಲ ಆಗ್ತೈತಿ. ಆಯ್ತು. ಹೆಂಗಿದೆ ರೇಟ್? 2,000 ರೂಪಾಯಿ ಒಂದು ಕ್ವಿಂಟಲ್. 2,000 ರೂಪಾಯಿ ಒಂದು ಕ್ವಿಂಟಲ್. ಎಲ್ಲಿ ಸಿಗುತ್ತೆ ಇದು? ಇದು ಕಾಮೂರು ಘಟಕದಲ್ಲಿ ಸಿಗತೈತಿ. ಕಾಮನೂರು ಘಟಕದಲ್ಲಿ ಸಿಗುತ್ತೆ. ಯಾರು ಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ಬೋದಾ? ನಿಮ್ ನಂಬರ್ ಹಾಕ್ಬೋದಾ? ಇದಕ್ಕೆ ಹಾಕಿಬಿಟ್ಟೈತೆ ಅಲ್ಲಿ ನಂಬರ್ ಅದ. ನಂಬರ್ನು ಐತಾ? ಹೌದ್ರಿ. ಓಕೆ. ಇದನ್ನ ಮಾಡೋ ಘಟಕ ತೋರಿಸ್ಬೇಕಲ್ಲ, ಎಲ್ಲಿ ತೋರಿಸ್ತೀರಿ ನೀವು? ಕಾಮೂರು ಘಟಕಕ್ಕೆ ಬಂದ್ರೆ ನಾನು ಹೊಲಕ್ಕೆ ಬಂದ್ರೆ ನಾನೇ ತೋರಿಸ್ತೀನಿ. ಹೌದಾ? ಸೂಪರ್. ಅದನ್ನ ತೋರಿಸ್ತೀನಿ ನಿಮ್ಗೆ. ಒಂದಾತ್ರಿ. ನೆಕ್ಸ್ಟ್ ಇದು ದಶಪಾಣಿ. ದಶಪಾಣಿ ಅಂದ್ರೆ ಮುಟ್ರಿ, ಜೀಡಿ, ಸಣ್ಣ ಸೀರುಳ ಏನಾರ ಬಂತಪ್ಪ ನಮ್ಗೆ, ಹತ್ತಿ ಆತು, ಮೆಣಸಿನ ಗಿಡ ಆತು, ಚವಳೆ ಗಿಡ, ಇವೆಲ್ಲಕ್ಕೂ ಏನ್ ಬೇಕಂತಂದ್ರೆ ಇದು ದಶಪಾಣಿ. ದಶಪಾಣಿ ಬೇಕಂದ್ರೆ ಇದರಲ್ಲಿ ಫಸ್ಟ್ 10 ಅವತಾರದ ತಪ್ಪಲಗಳು, ವನಸ್ಪತಿ ಅವನ್ನೆಲ್ಲ ಕಲಿಸಿ ಚೆನ್ನಾಗಿ ರುಬ್ಬಿ, ಅರ್ಧ ಕೆಜಿ ಹಸಿಮೆಣಸಿಕಾಯಿ, 1 ಕೆಜಿ ಬೆಳ್ಳುಳ್ಳಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದು 20 ದಿನ ನಾವು ಡ್ರಮ್ನಲ್ಲಿ ಒಂದೇ ರೀತಿಯಿಂದ ಕಲಿಸಿದ್ರೆ ಇದು 20 ದಿನ ರೆಡಿ ಆಗ್ತೈತಿ. 20 ದಿನದಾಗ ರೆಡಿ ಆಗ್ತೈತಿ. ಇದು ನಾವು 1 ಲೀಟ್ರಿಗೆ 16 ಲೀಟರ್ ನೀರು, ಇದನ್ನ 1 ಲೀಟರ್ ಹಾಕಿ ನಾವು ಸಿಂಪಡಣೆ ಮಾಡ್ಬೋದು. ಹುಳ ಕಂಟ್ರೋಲ್ ಆಗ್ತೈತಿ. ಏನಪ್ಪ ಬಸಣ್ಣವ್ರಿಗೆ ಇಷ್ಟು ಏಕೆ ಮಾತಾಡ್ತಾರೆ ಅಂತಂದ್ರೆ, ಬರೇ ಮಾತುಗಾರರಲ್ಲ, ಹೂವಿನ ಬಸಪ್ಪ ಅಂತ ಹೆಸರು, ಅದ್ಭುತವಾಗಿ ಬೆಳೀತಾರೆ. ಬರೇ 1 ಎಕರೆಯಲ್ಲಿ ಇಡೀ ರಾಷ್ಟ್ರಕ್ಕೆ ತೋರ್ಸ್ಯಾರ ಹೆಂಗೆ ಮಾಡ್ಬೋದು ಅಂತ. ಹೌದಲ್ಲ? ಹಂಗಾಗಿ ಹೂವಿನ ಬಸಪ್ಪನವ್ರ ಹತ್ರ ನೀವು ಕಲಿಯು ಭಾಳ ಅದಾವು.
ತಂತ್ರನ ಅದಾವ, ಒಂದೊಂದ್ಸಲ ಮೋಡಿ ಮನುಷ್ಯರು ಇದ್ದಂಗೆ ಅವರು. ನಾವು ಎಂತಂದ್ರೆ ಅಲ್ಲ. ನಾವು ಹಂಗಿಲ್ಲ. ಇದು ಎರೆ ಜಲ. ಎರೆ ಜಲ ಅಂದ್ರ ಮೇಲೆ ಒಂದು 200 ಲೀಟ್ರು ಡ್ರಮ್ ತಗೋಬೇಕು, ತಳಕ ನಲ್ಲಿ ಹಾಕಬೇಕು, ಅದಕ್ಕೆ ಜಲ್ಲಿ ಹಾಕಬೇಕು. ಆ ನಂತರ ಜಲ್ಲಿ ಅಂದ್ರೆ ಕಡಿ 6 mm ಕಡಿ ಹಾಕಿ ಅಂದರೆ ಅದ್ರ ಮೇಲೆ ಫಿಲ್ಟರ್ ಆಗ್ತೈತೆ ಅದು. ಆ ನಂತರ ಉಸುಗ ಹಾಕ್ಬೇಕು. ಉಸಿನ ಮೇಲೆ ಮತ್ತೆ ಸಗಣಿ ರಾಡಿ ಹಾಕಬೇಕು. ಅದ್ರ ಮೇಲೆ ಮತ್ತೆ ಕಡ್ಡಿ ಕಸ ಹಾಕಬೇಕು. ಅದೆಲ್ಲ ಸೋಸಿ ಬಂದ ಮೇಲೆ ಇದು ಎರೆ ಜಲ ಬಾಟ್ಲಿ ಆಗ್ತೈತಿ. ಓಕೆ, ಈಗಂತೂ ನೀವು ಜಾತ್ರೆಗೆ ಸಿಕ್ಕಿರಿ ನನಗೆ. ಪರ್ಮನೆಂಟ್ ಅಡ್ರೆಸ್ ಎಲ್ಲಿತ್ತು? ಅವ್ರು ಬಂದು ಎಲ್ಲಿ ನೋಡ್ಬೇಕು ನಿಮ್ಮನ್ನ? ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ಸೀದಾ ಕಾಮನೂರು. ಕೊಪ್ಪಳದಿಂದ ಎಷ್ಟು ಕಿಲೋಮೀಟರ್? ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ಕಾಮೂರು ಗ್ರಾಮದಲ್ಲಿ ಸಿಗ್ತೀನಿ. ಎರಡು ಇಲ್ಲಿಂದ 15 ಕಿಲೋಮೀಟರ್ ಆಗ್ತದೆ. ಕೊಪ್ಪಳದಿಂದ ಕಾಮೂರು 15 ಕಿಲೋಮೀಟರ್. ಕುಷ್ಟಗಿ ರೋಡು ಹಟ್ಟಿ ಕ್ಲಾಸಿಂದ ರೈಟಿಗೆ ಹೋಗ್ಬೇಕು. ಅದೇ ಬಂದ್ರೆ ಇದೆಲ್ಲ ಸಿಗುತ್ತೆ, ಅವ್ರು ಅಲ್ಲಿ ತಗೊಂಡು ಹೋಗ್ಬೋದು. ಹೌದೌದು. ಇದ್ರ ಮಾಹಿತಿನೂ ಕೊಡ್ತೀರಿ, ಹೆಂಗ್ ಮಾಡ್ಬೇಕು ಅಂತಾನ ಕೊಡ್ತೀರಿ, ಉಪಯೋಗ ಮಾಡ್ತೀನಿ ಅಂದ್ರೆ ಮಟೀರಿಯಲ್ ಕೊಡ್ತೀವಿ. ಹಾ. ನಿಮ್ದು ರೈತ ಬಳಗ, ಎಷ್ಟು ಜನ ರೈತರು ಸೇರಿ ಕಟ್ಟಿರ್ತಕ್ಕಂಥ ಬಳಗ ಇದು? ಏನ್ ಹೇಳ್ತಾರೆ ಅದಕ್ಕೆ ಹೆಸರು? ಅದು FU ಅಂತಾರೆ ಅದಕ್ಕೆ. ಅದು ಬೇರೆ ಕತೆ. ಮುಂದೋದ್ರ ಐತಿ ಇಲ್ಲಿ. ಹೌದಾ? ಇದು MRP ಅಂತಂದು NF ಅಂತ ಇದು ಜಿಲ್ಲಾ ಪಂಚಾಯತಿಗೆ ಮಾಡುವ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಇದು. ಈಗ ಹಂಗ ಒಂದ್ ಕೆಲಸ ಮಾಡ್ಬಿಡ್ರಿ, ಇಲ್ಲಿ ಏನೇನ್ ಅದಾವ ಅಂತ ಒಂದ್ ರೌಂಡ್ ಹೊಡ್ಕೊಂಡು ಬಂದ್ಬಿಡೋಣ. ಜನಕ್ಕೆ ತಿಳಿಸ್ದಂಗ ಆಗುತ್ತೆ, ಇಲ್ಲಿ ಏನೇನ್ ಬಂದವ ಅಂತ ಹೇಳ್ಕೊಂಡಂಗ ಆಗುತ್ತೆ. ಬರ್ರಿ ಹೋಗೋಣ. ಓಕೆ, ಏನ್ರ ನಿಮ್ಮ ಅಭಿಪ್ರಾಯ ಇದ್ರೆ ಕೇಳ್ಬೋದು. ಇಲ್ಲಿ ನಿಮ್ ಕಾಕನಾರ ಯಾರು ಬಂದಾರನ್ರಿ? ಯಾಕೆ ಇಲ್ಲಿ ಕುಂದ್ರ ಸಾಕ? ಬರ್ರಿ, ಎಲ್ಲರೂ ಇವರೆಲ್ಲ ನಮ್ ಕಾಕ ದೊಡ್ಡಪ್ಪಗಳ ರೈತರು ಇರೋದು. ಬರ್ರಿ, ಬಹಳ ಇಂಪಾರ್ಟೆಂಟ್. ಇರ್ರಿ. ಹಾ ಬರ್ರಿ, ಈಗ ನೆಕ್ಸ್ಟ್ ಇಲ್ಲಿ ಬನ್ನಿ. ಹಾ, ಬರ್ರಿಪ್ಪ. ಇಲ್ಲಿ ನಮ್ಮ ಶಿವಣ್ಣ ಅಂತ, ಶಿವರುದ್ರಪ್ಪ, ಇವರು ಇರ್ಕಲ್ಗಡ ಹೇಳ್ರಿ, ಇದ್ರ ಬಗ್ಗೆ ಮಾಹಿತಿ ಹೇಳ್ಬಿಡಿ ಸರ್. ಹೇಳ್ರಿ ಸರ್. ಇದು ನಾಯಿಯಿಂದ ಬರ್ತಕ್ಕಂಥ ರೋಗ ಸರ್, ರೇಬಿಸ್ ಅಂತ ಹೇಳಿ ಸರ್. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ರೈತರ ಜನಗಳಿಗೆ. ಮತ್ತೆ ಒಳ್ಳೆ ಜಾನುವಾರುಗಳ ಸಂವರ್ಧನೆಗಳ ಸರ್, ತಳಿ ಸಂವರ್ಧನೆಗಳ ಸರ್. ಮತ್ತೆ ಒಳ್ಳೆ ಮೇವಿನ ಬಗ್ಗೆ ಮಾಹಿತಿ ಸರ್. ಮತ್ತೆ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಗಿರಿಜಾ ಕೋಳಿಗಳ ಸಾಕಾಣಿಕೆ ಮಾಹಿತಿ ಕೊಡ್ತೀವಿ ಸರ್. ಮತ್ತೆ ದನಗಳಿಗೆ ಬರ್ತಕ್ಕಂಥ ರೋಗ ರುಜಿನಗಳು ಸರ್, ಮತ್ತೆ ಪ್ರಥಮ ಚಿಕಿತ್ಸೆ ಮತ್ತು ಜಂತುನಾಶಕ ಔಷಧಿಗಳ ಬಗ್ಗೆ ಹೇಳ್ತೀವಿ ಸರ್. ಇದು ಗಿನ್ನಿ ಹುಲ್ಲ ಅಂತ ಹೇಳಿ ಸರ್. ಇದು ದನಕ್ಕೆ ಸರ್ ಬೀಜ ಸಿಗುತ್ತೆ ಸರ್. ಆಸ್ಪತ್ರೆಗೆ ಹೋಗಿ ಸರ್, ನಿಯರ್ ಆಸ್ಪತ್ರೆಗೆ, ನಿಮ್ಮ ಸ್ಥಳೀಯ ಆಸ್ಪತ್ರೆ ಈಗ ಬಸಪ್ಪು ಅಂತ ಸಿಗುತ್ತೆ. ಇದು ಸ್ಮೂತ್ ಬರುತ್ತೆ ಸರ್. ಇದು ಗಿನಿ ಹುಲ್ಲು, ಗಿನಿ ಹುಲ್ಲು ಸ್ಮೂತ್ ಬರುತ್ತೆ ಸರ್. ನೇಪಿಯರ್ ಇದಲ್ಲ ಸರ್, ಅದು ಸ್ವಲ್ಪ ರಫ್ ಆಗುತ್ತೆ. ಓಕೆ, ಈಗ ಇಲ್ಲಿ ಈಗಂತೂ ಜಾತ್ರೆಗೆ ಬಂದಿರಿ, ಇದು ಮಾಹಿತಿ ತಲುಪ್ತ ಅವ್ರಿಗೆ. ಪರ್ಮನೆಂಟ್ ಆಗಿ ಅವ್ರು ಬರ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು, ರೈತರಿಗೆ ಹ್ಯಾ ಸಹಾಯ ಆಗುತ್ತಾ? ಬರೀ ಇಷ್ಟೇ ಅಲ್ಲ, ಅವ್ರು ಏನಾದ್ರು ಇದು ಸಾಕ್ಬೇಕಂದ್ರೆ ಲೋನಿನ ಮಾಹಿತಿ ಅದು ಇದು ಏನಾದ್ರು ಲೋನಿನ ಮಾಹಿತಿ ಅಂತಂದ್ರೆ ತಮ್ಮ ಸ್ಥಳೀಯ ಪಶು ಆಸ್ಪತ್ರೆಗೆ ಹೋದ್ರೆ ಸರ್ ಮಾಹಿತಿ ಕೊಡ್ತಾರೆ ಸರ್. ಅಲ್ಲಿ ಡಾಕ್ಟರ್ ಇರ್ತಾರೆ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್. ಇಲ್ಲ ಅಂದ್ರೆ ನಮ್ಮ ಹತ್ರ ಬಂದ್ರೆ ನಾವು ಮಾಹಿತಿ ಕೊಡ್ತೀವಿ ಸರ್. ಜಾನುವಾರುಗಳಿಗೆ ತವಕೇನು ಬೇಕಂದ್ರೆ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ ಸರ್. ಮತ್ತೆ ಅವಕ್ಕೆ ಲೋನ್ ಬಗ್ಗೆ ಮಾಹಿತಿ ಬೇಕಂದ್ರೆ ಕೊಡ್ತೀವಿ ಸರ್. ಎಲ್ಲಿ ಬರಬೇಕು? ಅಡ್ರೆಸ್ ಏನು? ಅಡ್ರೆಸ್ ಇಲ್ಲಿ ಕೊಪ್ಪಳ ಈಶ್ವರ ಪಶು ಆಸ್ಪತ್ರೆ ಅಂತ ಈಶ್ವರ ಪಾರ್ಕ್ ಇದೆ ಸರ್, ಅದ್ರ ಪಶು ಆಸ್ಪತ್ರೆ ಇದೆ ಸರ್. ಅಲ್ಲಿ ಬಂದ್ರೆ ಕೊಡ್ತೀವಿ ಸರ್. ಇರಕಲ್ಗಡ ಇದೆ ಸರ್, ಅಲ್ಲಿ ಕೊಡ್ತೀವಿ ಸರ್. ಕಿನ್ನಾಳ ಬಂದ್ರೆ ಕಿನ್ನಾಳ ಕೊಡ್ತೀವಿ ಸರ್. ಓಕೆ, ಇದನ್ನ ನೆಕ್ಸ್ಟ್ ಕಂಪ್ಲೀಟ್ ಎಪಿಸೋಡ್ ಮಾಡ್ತೀವಿ ನಾವು. ಈಗ ಸುಮ್ಮನೆ ಅಡ್ರೆಸ್ ತಿಳಿಸೋದಕ್ಕೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ಅಲ್ಲಿ ಮಾತಾಡೋಣ. ಈಗ ಗೆಳೆಯರಿಗೆ ಗೊತ್ತಾಯ್ತಲ್ಲ ಅಡ್ರೆಸ್ಸು, ಏನೇನು ತರಬೇತಿ ಕೊಡ್ತಾರೆ, ಏನೇನು ಕೊಡಿಸ್ತಾರೆ ಅಲ್ವಾ? ಮಾಹಿತಿ ಬೇಕಂದ್ರೆ ನಿಮ್ಮ ನಂಬರ್ ಹೇಳ್ಬಿಡ್ರಿ. ಇದ್ರಾಗ ಶಿವರುದ್ರಪ್ಪ ಅಂತ, ನಮ್ಮ ಹೆಸರು ಶಿವರುದ್ರಪ್ಪ ಅಂತ ಹೇಳ್ಬಿಟ್ಟು ಸರ್. ನಮ್ಮದು ಪಶು ಆಸ್ಪತ್ರೆ ಕಿನ್ನಾಳ ಧೀರಜ ನೌಕರ ಸರ್. ನಾನು 9902679731. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರೇಷ್ಮೆ ಸಾಕಾಣಿಕೆ, ಮೀನು ಸಾಕಾಣಿಕೆ, ಹಿಂಗೆಲ್ಲ ಬಂದು ಇಲ್ಲಿ ಮೀನು ಸಾಕಾಣಿಕೆ. ಇದರಲ್ಲಿ ಅಗದಿ ಹೊಂಡ ಮಾಡ್ಕೊಂಡು ಹೊಲ್ದಾಗ ನೀರು ಜಾಸ್ತಿ ಹೊಂಡದಾಗ ಮೀನು ಬೆಳೆಯೋದು. ಅದರಲ್ಲಿ ಒಂದು 60 ಫೀಟ್ ಉದ್ದ, 10 ಫೀಟ್ ಆಗಲ್ಲ, ನೀರು ಜಾಸ್ತಿ ತಂದ್ರೆ ಹೊಂಡ ಮಾಡ್ಕೊಂಡು ಮನೆಯಲ್ಲಿ ಸಗಣಿ ಇರಬೇಕು. 4 ಮೂಲಿಗಿನೂ ಒಂದೊಂದು ಚೀಲ ಸಗಣಿ ಹಾಕಿ ಎಳೆ ಬಿಟ್ಟು ಅದಕ್ಕೆ ಏನೇನು ಫುಡ್ ಇವ್ರ ಹತ್ರ ಮಾಹಿತಿ ಸಿಗ್ತೈತಿ. ಆಮೇಲೆ ಬಲೆ, ಮೀನದ ಬಲೆ. ಹೌದು, ಬಲಿನ ಇವು? ಹೌದು ಸರ್, ಬಲೆ, ಬಲೆ ಇವನ್ನೆಲ್ಲ. ಹಂಗಾಗಿ ಸ್ವಲ್ಪ ಅವ್ರ ಬಿಟ್ಟು ನಂದು ಒಂದು ಮಾತು ಹೇಳಿದ್ನಲ್ಲ, ಅವ್ರ ಬಿಟ್ಟು ಸ್ವಲ್ಪ ಮಾತಾಡಿಸ್ಬೋದು. ಕೊಡ್ರಿಪ್ಪ, ಬರ್ರಿ ಮೇಡಮ್ ಅವರೇ, ಬರ್ರಿ. ಮಾಹಿತಿ ಹಂಚ್ಕೊಳ್ಳಿ. ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಮಂಜುಳಾ ಅಂತ. ಹೇಳ್ರಿ.
ನಮ್ಮ ಇಲಾಖೆಯಿಂದ ರೈತರಿಗೆ ಮೀನು ಕೃಷಿ ಕೊಳ ಮಾಡ್ಕೊಂಡ್ರೆ ಸ್ವಂತ ಜಮೀನಲ್ಲಿ ಮೀನು ಕೃಷಿ ಕೊಳ ಮಾಡ್ಕೊಂಡವ್ರಿಗೆ ಸಹಾಯಧನ ಕೊಡ್ತೀವಿ ಇಲಾಖೆಯಿಂದ. ಎಷ್ಟು? 4 ಎಕರೆ ಇರ್ಬೇಕು ಮಿನಿಮಮ್. ಮಿನಿಮಮ್ 4 ಎಕರೆ ಇರ್ಬೇಕು. ಏನು ಮಾಡಿರಬಾರ್ದು, ಬರೇ ಕೆರೆ ಅದು. ಕೆರೆ ಮೀನು ಸಾಕ್ಲಿಕ್ಕೆ ಕೆರೆ ಮಾಡಿರ್ಬೇಕು ಅವರು. ಹಾಂ, ಎಷ್ಟು ಕೊಡ್ತೀರಿ ಸಹಾಯಧನ? ಜನರಲ್ಗೆ 44,000, ಜನರಲ್ಗೆ 44,000, SC ST ಇದ್ರೆ 68,000. 68,000. 68,000 ಹಾಂ ಹಾಂ ಹಾಂ, SC ಓಕೆ. ST ಸ್ಕೀಮಿಗೆ ಕೊಡ್ತೀರಿ. ಕೊಡ್ತಾ ಇದ್ದೀವಿ. ಅದು ಹೆಂಗೆ ಏನು ಭಾಳ ಅಂದರೆ ಮೊದಲು ತೋಡಿದ ಮೇಲೆ ಕೊಡ್ತೀರಾ, ಮೊದ್ಲ ಕೊಡ್ತೀರಾ? ಮೊದಲು ಖಾಲಿ ಜಾಗ GPS ಮಾಡ್ತೀವಿ. ಹಾಂ, ನಾವು ವರ್ಕ್ ಆರ್ಡರ್ ಕೊಟ್ಟ ನಂತರ ಅವರು ಅವ್ರ ಹೆಸರಲ್ಲೇ ಕೆಲಸ ಶುರು ಮಾಡಬೇಕು. ಹಾಂ, ಆಗುತ್ತನ್ರಿ ಅಷ್ಟೇ ಕೆರೆ ಆಗುತ್ತಾನೆ. ನಾವು ಪ್ರೋತ್ಸಾಹಧನ ಕೊಡ್ತೀವಿ ಅಷ್ಟೇ. ಉಳಿದಿದ್ದು ಅವ್ರು ಮಾಡ್ಕೋಬೇಕು. ಆಮೇಲೆ ಮೀನು ಎಲ್ಲ ಅವ್ರದ್ದೇ. ಮೀನು ಬೆಳೆಸೋದು, ಆಹಾರ ತರೋದು ಎಲ್ಲ ಅವ್ರದ್ದೇ. ಓಕೆ. ಸಂಪರ್ಕ ಮಾಡ್ಬೇಕಂದ್ರೆ ಎಲ್ಲಿದೆ? DC ಆಫೀಸ್ ಐತಲ್ಲ, DC ಆಫೀಸ್. DC ಆಫೀಸ್ನಾಗ ರೈತರು ಅಷ್ಟು ಈಸಿಯಾಗಿ ಬಂದು ಮಾಹಿತಿ ತಗೋಬೋದು ಅಂತೀರಿ? ನಮ್ಮ ಮತ್ತೆ ಅಲ್ಲಿ ಟ್ರೈನಿಂಗ್ ಪೀವ್ನ ಹೆದರಿಸ್ಬಿಡ್ತಾನೆ. ಅಲ್ಲ, ಟ್ರೈನಿಂಗ್ ಕೊಡ್ತೀವಿ ನಾವು ತಾಲೂಕಿನಲ್ಲೆಲ್ಲ. ಯಲಬುರ್ಗಾ, ಕುಕನೂರು, ಕೊಪ್ಪಳ ಮತ್ತು ಇಂಥಲ್ಲೆಲ್ಲ ಎಲ್ಲರೂ ವಸ್ತು ಪ್ರದರ್ಶನ ಇದ್ರೆ ಅಲ್ಲಿ ಮಾಹಿತಿ ಕೊಡ್ತೀವಿ. ಆಫೀಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಓಕೆ. ನೋಡ್ರಪ್ಪ, ಕೆರೆ ತೆಗೆದವ್ರಿಗೆ ಪ್ರೋತ್ಸಾಹಧನ ಐತಿ. ಇಲ್ಲಿ ಒಂದು ಅರ್ಥ ಆಗಿಲ್ಲ ನನಗೆ, ಉಳಿದದ್ದು ಏನಾರ ಯಾಕಲ್ಲಿ ಈ ರೈತರಾಗೂ ವ್ಯತ್ಯಾಸ ಇದೆಯಾ? ಹರಿಜನ, ಗಿರಿಜನ, SC ST ಜನ? ಹೌದು ಅಲ್ರಿ, ರೈತರಿಗೆ ಯಾಕೆ ಅಂದ್ರೆ ರೈತ ಎಲ್ಲ ಒಂದೇ. ಗೌರ್ಮೆಂಟ್ ಒಂದ ನೋಡಿಲ್ಲ ಈಗ. SC ST ಅಂದ್ರೆ ಬ್ಯಾಲ್ರು, ಮಾದ್ರು, ಹರಿಜನ. ಅಲ್ಪ ಎಲ್ಲ ರೈತರು ಅಲ್ಲ ಒಂದೇ. BOS ಅಂತಂದ್ರೆ ಸ್ವಾಮಿಯರು, ರೆಡ್ಡಿಯರು. ಅಲ್ಲ, ಓಟಿಗೆ ಏನೋ ಮಾಡ್ಕೊಳ್ಳಿ, ಇಲ್ಲಿ ರೈತರಿಗೆ ಬಂದಿದೆಯಲ್ಲ. ಅದು ಓಟ್ ಅದಕ್ಕೆ ಬೇಕಾಗಿಲ್ಲ, ಅದಕ್ಕೆ ಯಾವ ಜಾತಿ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿಲ್ಲ. ಇಲ್ಲ, ಒಂದೇ ಮತ ಒಂದೇ ಹಿತ. ಓಕೆ, ಒಂದೇ ಮತ ಒಂದೇ ಹಿತ. ಯಾವ ಯಜಮಾನ್ರ ಹೆಸರು ಕುಷ್ಟಿಗೆ ಆತಾರೆ. ಕುಷ್ಟಿಗೆ ತಕ್ಕ ಹೆಸರು ಕುಟ್ಟಿಗೆ ಏನು ರೈತರು ನೀವು? ಹೌದು. ಹೆಂಗೆ ನಿಮ್ಮ ರೈತಾಪಿ ಹೆಂಗಿತ್ತಪ್ಪ, ಈಗ ಹೆಂಗೈತಿ ಕತೆ? ಏನಾದ್ರೂ ಈ ವರ್ಷ ಮಳೆ ಐತಿ, ಭಾಳ ಇದ ಲುಕ್ಷಾನೆ ಅದಾವ್ರಿ. ತೊಗರಿ ಹಾಕಿದ್ದೀವ್ರಿ, ಹಾಂ, ಒಂದು 18 ಎಕರೆ ಹಾಕಿದ್ದೇನೆ. ಒಂದು 20 ಕ್ವಿಂಟಲ್ ತೊಗರಿ ಅಷ್ಟೇ ಆಗ್ಯಾವ್ರಿ. ಅಷ್ಟ ಆಗ್ಯಾವ. 1 ಎಕರೆದಾಗ ಬೆಳೆದು ಹೆಂಗಂತ ಇವ್ರನ್ನ ಕೇಳ್ರಿ. ಅವ್ರು ಏನೇನೇನೇನೋ ತೊಂದರೆ ಪಡಂಗಿಲ್ಲ. ಹಿಂಗೆ ಈ ಶಾಲೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಬೆಳೆ ಅಲ್ಲಿ ಬಂದಿರುತ್ತಾ, ಮಾರಿ ರೊಕ್ಕ ತೊಗೊಂಡು ಹಿಂಗೆ ನಿಂತು ಬಿಡ್ತಾರೆ. ಹೆಂಗೆ ಗುಟ್ಟು ಕೇಳ್ರಿ ಇವ್ರನ್ನ, ಹೇಳ್ರಿ ಅವ್ರಿಗೆ. ಇಲ್ಲ, ಅದು ಏನಂದ್ರೆ ನೀವು ಒಂದೇ ಸಲ ಹಾಕ್ತಿರಲ್ಲ, ಒಂದೇ ಬೆಳೆಗೆ. ಎಷ್ಟು ಎಕರೆ ಐತಿ ನಿಮ್ಮ ಜಮೀನು? ಜಮೀನು ಒಂದು 20 ಎಕರೆ ಐತ್ರಿ. 18 ಎಕರೆ ತೊಗರಿ ಹಾಕಿನಿ, 2 ಎಕರೆ ಕಡ್ಲಿ. ನೋಡಿ, ಇಂಥ ಹೊಲ ಮಾಡ್ಕೊಂಡ್ರಿ. ಯಾಕಂದ್ರೆ 20 ಎಕರೆದಾಗ ಎಷ್ಟೈತಿ ನಮ್ಮನೆ? ನಮ್ಮ ಹತ್ರ ರೈತರ ತಲೆ ಬೀಜ 20 ನಮೂನಿ ಬೀಜ ಐತಿ. ಒಂದೊಂದು ಎಕರೆಗೆ ಯಾಕೆ ಹಾಕ್ಬಾರ್ದು ನೀನು? ಹಾಕಂಗಿಲ್ಲ. ನಾನು ಎಂದುಕೊಳ್ಳಿದ್ದೇನೆ, ಕೀರೆಗೆ ಎಂದುಕೊಳ್ಳಿದ್ದೇನೆ. ಯಾಕಾಗ್ಲಿ ಇಲ್ಲ, ಕೊಪ್ಪಳ ಆತ ಬಂದಾಗ ಇದು ಒಟ್ಟು ಈಗ ಭೇಟಿ ಆತ. ಹೌದಿಲ್ರಿ? ಅದಕ್ಕೆ ಏನ್ ಮಾಡಕ್ ನಾವು 2 ಎಕರೆನ ಮೆಕ್ಕೆಜೋಳ ಹಾಕ್ಬೇಕು, 2 ಎಕರೆ ಶೇಂಗಾ ಹಾಕ್ಬೇಕು, 2 ಎಕರೆ ಮೆಕ್ಕೆಜೋಳ ಹಾಕ್ಬೇಕು, 2 ಎಕರೆ ನವಣಿ ಹಾಕ್ಬೇಕು, 2 ಎಕರೆ ಔಡ್ಲ ಹಾಕ್ಬೇಕು. ಹಿಂಗೆಲ್ಲ ಮಿಶ್ರ ಬೆಳೆ ಹಾಕಿದ್ರ ಅಲ್ಲಿ ನಮ್ದು ರೈತರದು ಚೆನ್ನಾಗಿ ಬರ್ತದ. ಎಲ್ಲರೂ ಶೇಂಗಾ ಹಾಕ್ಬಿಡೋದು, ಎಲ್ಲರೂ ಬದ್ನಿಕಾಯಿ ಹಾಕ್ಬಿಡೋದು, ಎಲ್ಲರೂ ಟೊಮಾಟೊ ಹಾಕ್ಬಿಡೋದು. ರೇಟ್ ಖುಷಿ ತಂದಾಗ ಹೌದಿಲ್ಲ? ಅದಕ್ಕೆ ನಾ ಹೇಳೋದಲ್ಲ, ಮಿಶ್ರ ಬೆಳೆ ಅಂದ್ರೆ ಸಮಗ್ರ ಕೃಷಿ ಅಂತಾರೆ. ಅದಕ್ಕೆ ನೈಸರ್ಗಿಕ ಕೃಷಿ ಅಂತಾರೆ. ಬದು ಸುತ್ತಾರ್ದು ನಾವು ನಿರ್ಮಾಣ ಮಾಡ್ಕೋಬೇಕು. ನೀರಾವರಿ ಎಷ್ಟೈತೆ ಅಪ್ಪಾಜಿ? ನೀರಾವರಿ 2 ಎಕರೆ ಐತೆ. 2 ಎಕರೆದಲ್ಲಿ ಕೋಟಿಗಟ್ಟಲೆ ತೆಗಿಬೋದು ನೀನು. ಎಷ್ಟು ಎಕರೆ, ಎಷ್ಟು ಇಂಚ್ ಐತಿ ನೀರು? ನೀರು 2 ಇಂಚ್ ಐತಿ ರೀ. 2 ಇಂಚ್ ನೀರು. ಡ್ರಿಪ್ ಮಾಡ್ಕೊಂಡು ಹತ್ತಿ ಪ್ಲಾಟ್ ಮಾಡಿದ್ದೇನೆ ರೀ ಈ ವರ್ಷ. ನಾನು ಹತ್ತಿ ಪ್ಲಾಟ್ ಮಾಡಿದ್ವಿ. ಒಟ್ಟ 1.5 ಎಕರೆ ಹತ್ತಿ ಎತ್ತು ರೀ. ಅದೆಲ್ಲ ಒಂದು ಅರ್ಧ ಎಕರೆ ಗಂಡಚ್ಚಿ ಇಟ್ಟಿದ್ದೆ, 1.5 ಎಕರೆ ಎಣ್ಣಚ್ಚಿ ಇಟ್ಟಿದ್ದೆ. ಅದು 9 ಕ್ವಿಂಟಲ್ ಕಾಳು ಆಗ್ಯಾವ್ರಿ. 9 ಕ್ವಿಂಟಲ್ ಕಾಳು ಆತು. 470 ಹಳ್ಳಿಗೆ ಐತಿ. 4 ಕ್ವಿಂಟಲ್ 70 kg ಚಲೋ ಬರ್ತಾ ಕ್ರಾಸಿಂದು. ಕ್ರಾಸ್ ಮಾಡಿದ್ದೆ. ಒಂದು ಆಳಿಗೆ ಏನು ಕೊಡ್ತೀಯಪ್ಪ? ಒಂದು ದಿನ 450 ರೂಪಾಯಿ ರೀ. 60 ದಿನ ಕೊಡ್ತಿಲ್ಲ, 2 ತಿಂಗಳ. ಮತ್ತೆ ಅದ್ರ ಲೆಕ್ಕ ಹಾಕಿ ಏನಪ್ಪ? ಇಲ್ಲ ನೋಡು, ಎಲ್ಲೈತಿ ವಿಚಾರ ಮಾಡಿ ನೀನು. ಮತ್ತೆ ನೀನು ಹೆಂಗದ ಹಂಗ ಹಾಕದು. ನೀನು ಯಾಕೆ ಒಂದು ತೊಡ್ಗನ ಸಿಕ್ಕಿರಬಾರ್ದು. ಮತ್ತೆ ನೀನು ನೋಡಿದ್ರ 80 ಕ್ವಿಂಟಲ್ ಆಗ್ಯಾವ, 90 ಕ್ವಿಂಟಲ್ ಆಗ್ಯಾವ ಅಂತಿದಿ. ಮತ್ತೆ ಎಲ್ಲಿ ಬಂದು ಅಲ್ಲಿಗೆ ಎಲ್ಲಿಗೆ ಹೋಗಿ ನೀವು ಚೆಂಡು ಮತ್ತೆ ಇಲ್ಲ. ರೈತರ್ನ್ಯಾಕ ಮಾರ್ಕೆಟ್ನ್ಯಾರ ಯಾಕೆ ರೈತರು ಡಿಮ್ ಮಾಡ್ತಾರ? ಮಾರ್ಕೆಟ್ನಾಗ ನಮ್ಮ ರೈತರ ಮಾಲ್ ಬಂದ್ ಮಾಲ್ ಒಟ್ಟು ಕೇರ್ಲೆಸ್ ಮಾಡಲ್ಲ. ಏನ್ ಮಾಲ್ ಇಲ್ದಾಗ ದೊಡ್ಡ ರೇಟ್ ಇಟ್ಟಿರ್ತಾರ. ಮಾಲ್ ಇಲ್ದ ಮಾಲ್ ನಮ್ದು ರೈತರ ಮಾಲ್ ಬಂದ್ ಗುಟ್ಟಲೆ ನಾವು ಚೆಂಡಂಗ್ ಬಿಡ್ತಾರಲ್ಲ. ಹೌದು, ಫಸ್ಟ್ ನಮ್ದಲ್ಲ. ನಮ್ಮ ಮನ್ಯಾಗ ಲಗ್ನ ಆಗೈತಿ, ನಮ್ಮ ಮನ್ಯಾಗ ಇದು ಬೇಕು ಅದು ಬೇಕು, ಸಾಲ ಕೇಳಕ್ ಹೋದಾರ ಯಾರು? ಸಾಲ ಕೇಳಿ ಮಾತಾಡ, ವಾದಿ ಮಾತಾಡೋಣ ಅಷ್ಟ. ಕೇಳು, ಅದಕ್ಕೆ ಪ್ರಶ್ನೆ ಕಷ್ಟ ಉತ್ತರ ಕೊಡು. ಸಾಲಕ್ಕೆ ಕೇಳಕ್ ಹೋಗಾರ ಯಾರು? ನಾವು. ಮತ್ತೆ ಅಂದಾಗ ಮತ್ತೆ ಅವರಲ್ಲಿ ಕೊಟ್ಟಿರ್ತಾನ, ಬರ್ಕೊಂತಾನ. ಅದು ರೇಟ್ ಸ್ಟ್ಯಾಂಡರ್ಡ್ ಅಂದ್ರೆ ಆತನ ಕೈಗಿಲ್ಲಲ್ಲ.
ಗೌರ್ಮೆಂಟ್ ಟೆಂಡರ್ ಆಗ್ತತ ನಾವು ಗಂಜಿಗೆ ಹೋದಾಗ ಮತ್ತೆ ಅವ್ರು ರೇಟ್ ಹಾಕಿ ಕೊಟ್ಬಿಡ್ತಾನ. APMC ಕೊಡೋದು ನಮ್ಮ ನರೇಂದ್ರ ಮೋದಿ ಬೆಂಬಲ ಬೆಲೆ ಕೊಟ್ಟಾರ. ಅದನ್ನ ಹೇಳಕತ್ತೀನಿ ಈಗ ಇವ್ರಿಗೆ. ಇವಾಗ APMC ಯಾಕೋ ನರೇಂದ್ರ ಅದಕ್ಕೆ ನೀನು ಏನ್ ಮಾಡ್ತೀವಿ, ಉಪಕಸ ಮಾಡಲ್ಲ, ಕೋಳಿ ಸಾಕಾಣಿಕೆ ಮಾಡು, ಕುರಿ ಸಾಕಾಣಿಕೆ ಮಾಡು, ಒಂದು ಇವತ್ತು ಏನಾರ ಮಾಡು. ನಾವು ಎಲ್ಲಾದ್ರೂ ಮಾಡ್ಕೊಂಡು ಒಂದು ಇಡೀ ದಿಢೀರ್ನ ಕಬ್ಬು ಹಾಕ್ಕೊಂಡು ಒಂದು ಬುಲೆಟ್ ತೊಗೊಂಡು ಅಡ್ಡಿಬಿಟ್ರೆ ಆಗುದಿಲ್ಲ ಅಂತ ನಾನು ಹೇಳಕ್ಕೆ ಅಲ್ಲ, ನಾ ಹೇಳಕತ್ತೀನಿ, ಉದಾಹರಣೆ ಕೊಡಕತ್ತೀನಿ ನಿನಗೆ ನಾನು. ಹೌದಾ? ಹೈನುಗಾರಿಕೆ ಮಾಡಿದ್ರೆ ನಡೀತೈತೆ, ಮನಿ ಜೀವನ ನಡೀತೈತೆ. ಹಿಂಗೆಲ್ಲ ನಡೀತೇವಲ್ಲ, ಬಂದ್ರು ಬರ್ರಿ ಏನ್ ಮಾಡಿ ಉದ್ಧಾರ ಆಗಿವೆ ರೈತರ ಬನ್ನಿ ಮತ್ತೆಲ್ಲ ಬಾರಪ್ಪ ಇಲ್ಲಿ ಅದಕ್ಕೆ ಬಂದಿದ್ದೀಗ ಏನ್ ಮಾಡೋದು ಉದ್ದಾರ ಏನ್ ಮಾಡಿ ಹೇಳ ಬಾ ಈಗ ಐತ್ ನೋಡಿ ಈಗ ಅಲ್ಲ ಏನೈತಿ ಈಗ ಏನೈತಿ ಹೇಳ ಈಗ ಮೆಕ್ಕೆಜೋಳ ಉಳ್ಳಾಗಡ್ಡಿ ಸತ್ತು ಹೋಗ್ತಂದ 10 ಎಕರೆ ಉಳ್ಳಾಗಡ್ಡಿ ಅದನ್ನ ಮಾತಾಡ್ತೀಯಲ್ಲ ಮತ್ತೆ ಹೆಂಗ ಬದುಕ್ತಿವಿ ಅದನ್ನ ಮಾಡಿ ಇದನ್ನ ಮಾಡ ಅಂತ ಹೇಳ್ತೀಯಲ್ಲ. ಮಾಡ್ರಿ ನೀವು ಎಲ್ಲದೂ ಮಾಡಿವಿ ಯಾವ್ದು ಲಾಭ ಇಲ್ಲ ಇಲ್ಲ ಮತ್ತೆ ಹುರಿ ಹೊಡೆದಾಗ ಐತೆ ರೈತರ ಬಾಳ್ವೆ ಹಂಗ ಹೇಳ ಮತ್ತೆ ಅದನ್ನ ಮಾಡಿ ಇದನ್ನ ಮಾಡ ಅಂತೀಯಲ್ಲ. ಮತ್ ಮಾಡ್ಬೇಕ್ರಿ, ಮತ್ತೆ ನಾವು ಹುಟ್ಟಬೇಕಲ್ಲ. ಎಲ್ಲದೂ ಮಾಡಿವಿ. ಎಲ್ಲ ಮಾಡಿದ್ರೆ ಏನ್ ಮಾಡಿರಪ್ಪ? ಉಳ್ಳಾಗಡ್ಡಿ ಬೆಳೆದೀನಿ, ಮೆಣಸಿನಕಾಯಿ ಬೆಳೆದೀನಿ, ಬೆಳ್ಳುಳ್ಳಿ ಬೆಳೆದೀನಿ. ಎಷ್ಟು ತಿಂಗಳು ಬೆಳೆಯವು? ಅವೆಲ್ಲ 3 ತಿಂಗಳ 3.5 ತಿಂಗಳ 4 ತಿಂಗಳ. ಮತ್ತೆ ರೈತಂದ ಏನಾಗತ್ತ? ಅಲ್ಲಿ ಮಟ್ಟ ಕುಂತ್ಕೊಂಡು ಎಲ್ಲಿ ಸಾಲ ಮಾಡ್ತಿದ್ವಿ ಅಲ್ರಿ? ಪೀಕ್ ಬಂದಾಗ ರೇಟ್ ಇರಲ್ಲ. ಇಲ್ಲಿ ಏನಿಲ್ಲ, ಅದ ಉದಾಹರಣೆ ಕೊಟ್ಟು ಮತ್ತೆ ಅದನ್ನ ಮಾಡಿ ಎಮ್ಮಿ ಮಾಡ ಅಂತೀಯಲ್ಲ. ಮಾಡ್ಬೇಕು ಮತ್ತೆ ದನಕ್ಕೆ ಗೊಬ್ಬರ ಬೇಕಲ್ಲ. 30 ಟನ್ ತಂದಿದ್ದೀವಿ ಗೊಬ್ಬರನ. ಮತ್ತೆ ಯಾಕೆ ನೀನ್ ಸಗಣಿಗೆ ಕಲೆ ಇಟ್ಟು ನೀನ್ ಯಾಕೆ ಮಾಡ್ಬಾರ್ದು ಅದ ಗೊಬ್ಬರ? ಸಗಣಿ ಎಲ್ಲಿ ಸಿಗ್ತೈತಿ ಈಗ? ನಮ್ಮ ಮನೆಗಿಲ್ಲ, ನಿನ್ ಮನ್ಯಾಗ ಎಮ್ಮಿ ಕಟ್ಟಿಲ್ಲ ನೀನು. ಅಲ್ವಾ ಮಾಡ್ಯಾರ ಯಾರು? ಮತ್ ಮಾಡೋ ಈಗ ಮಾಡಲ್ಲ. ಈಗ ನೋಡು ಮನ್ಯಾಗ ವಿದ್ಯಾವಂತರ ಮಾಡಿ ಹೊರಗಡೆ ಕಳ್ಸಿದ್ರ ಇನ್ನೊಬ್ಬರಿಗೆ ನಿಂದ ಯಾರು ಕೊಡ್ಬೇಕು? ನಿಂದ ಯಾರು ಮಾಡ್ಬೇಕು? ಅದು ಹಾಳು ಇಲ್ಲೇ ಇರಲ್ಲ, ನಿನ್ನ ಹಾಳು ನಿನ್ನ ಮನೆಗೆ ಇರ್ಲಿ. ತಾಡ್ರಿ, ನಿನ್ನ ಮನ್ಯಾಗ ನಿಂದ ಹಾಳು ಇರ್ಲಿ. ಹಾಳು ಮಾಡಿದ ಹಾಳ, ಮಗ ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ. ನೀವು ಯಜಮಾನ ಅಪ್ಪಾಜಿ 2010 ಬಾಳಿ ಬೆಳೆದಿದ್ದೆ ನೈಸರ್ಗಿಕವಾಗಿ. ನಿನ್ನ ನಂಗೆ ಹೇಳಿದೆ, ಗೊಬ್ಬರ ಹಾಕಿ ಸಗಣಿ ಗೊಬ್ಬರ ಹಾಕಿ ಬೆಳೆದಿದ್ವಿ. ಒಂದು ಗೊನಿ 40 kg ಬೆಳೆದಿದ್ವಿ. ಹೌದಾ? ಅವತ್ತು 1400 ರೂಪಾಯಿ ರೇಟ್ ಇತ್ತು. ಅವತ್ತು 1400 ರೂಪಾಯಿ ಒಂದು ಕ್ವಿಂಟಲ್ ರೇಟ್ ಇತ್ತು. ಹೌದಾ? ಒಂದು 100 ರೂಪಾಯಿ ಹಾಲಿನ ಪಗಾರ ಕೊಡ್ತಿದ್ವಿ. ನಮ್ಮ ಮಾರ್ಕೆಟ್ಗೆ 1000 ರೂಪಾಯಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡ್ತಿದ್ವಿ. ಇವತ್ತು 500 ರೂಪಾಯಿ ಐತಿ. 1500 ರೂಪಾಯಿ ಗೊಬ್ಬರ ಐತಿ. ಅವಾಗ 500 ರೂಪಾಯಿ ಇತ್ತು. 300 ರೂಪಾಯಿ ಪಗಾರ ಐತಿ. 3000 ರೂಪಾಯಿ ಬಾಡಿಗೆ ಐತಿ. ಇದಕ್ಕೆ ಯಾರು ಹೊಣೆ? ಮತ್ತೆಲ್ಲ ಜಂಪ್ ಹಾಕಿ ಅಂತ ಹೋತು. ನಮ್ದೇನಾಯ್ತು ಜಂಪು? ನಮ್ದೇನಾಯ್ತು? ನಮ್ದೇನಾಯ್ತು? ಯಾವ ಸರ್ಕಾರ, ಯಾವ MLA, ಯಾವ MP ಯಾರು ಜಮೀನಿಲ್ವಾ? ಅವರು ಯಾರು ಗಾಂಜೋಳ ಹಾಕಿಲ್ವಾ? ಮತ್ತ ಅವ್ರ ಏನ್ ಮಾಡ? 1700 ಕೊಡ್ತಾರ, 1400 ಕೊಡ್ತಾರ. ಕರ್ನಾಟಕದಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ. ಅವ್ರು 1500 ಕೊಡ್ತಾರ, 1400 ಕೊಡ್ತಾರ. ಅವ್ರು ಎದಕ್ಕೆ ಅವ್ರು ಅಲ್ಲಿ ಹೋಗಿರೋದು? ಅಲ್ಲ ಒಂದ್ ನಿಮಿಷ, ನಾವು ರೈತರು ಸೆಣೆರಾಗಬೇಕು. ನಾವು ಒಕ್ಕಟ್ಟಾಗಂಗಿಲ್ಲ. 1500 ಕೊಡ್ತೀವಿ, 1200 ಕೊಡ್ತೀವಿ. ದಲ್ಲಾಳಿಗಳು ಏನ್ ಮಾಡ್ತಾರಂದ್ರೆ ಅವ್ರದೊಂದು ಗ್ರೂಪ್ ಕಮಿಟಿ ಮಾಡ್ಕೊಂಡು ಯಾವ್ದು ಹೊಲ ಜಮೀನ್ ಇಲ್ವಾ? ಇವು ಕೃಷಿ ಮಂತ್ರಿ ಜಮೀನ್ ಇಲ್ವಾ? ಅವ್ನ ಏನಕ್ಕೆ ಅವ್ನ ಆಧಾರ? ಅದಕ್ಕೆ ನಾವು ಒಕ್ಕಟ್ಟಿಲ್ಲ, ಎಂದು ಉದ್ಧಾರ ಆಗಲ್ಲ. ನಾವು ಈಗ ರೈತರ ಮಾಲ್ ಬಂದಾಗ ದಲ್ಲಾಳಿಗಳು ಏನ್ ಮಾಡ್ತಾರ, ಅವರೊಂದು ಎಲ್ಲ ಗ್ರೂಪ್ ಕಮಿಟಿ ಮಾತಾಡ್ಕೊಂಡು ನಾವ್ ಇಷ್ಟೇ ಹಾಕೊಂಡ್ರೆ ರೇಟ್ ಅಂತೇಳಿ ಅವ್ರು ಇದು ಮಾಡ್ತಿದಾರ. ಅದಕ್ಕೋಸ್ಕರ ರೈತರು ಎಚ್ಚೆತ್ಕೊಂಡು ಈ ದಲ್ಲಾಳಿಗೆ ಕೊಡ್ಲಾರ್ದೆ ಬೆಂಬಲ ಬೆಲೆಗೆ ಎಲ್ಲರೂ ಕೊಟ್ಟರೆ ಭಾಳ ಅವ್ರಿಗೆ ಉಪಯೋಗ ಆಗುತ್ತೆ ಅಂತೇಳಿ ಅವ್ರು ಬೆಂಬಲ ಬೆಲೆ ಮಾಡೋದಕ್ಕೆ ನಮಗೆ ರೈತರಿಗೆ ಭಾಳ ಉಪಯೋಗ ಆಗೈತೆ ನರೇಂದ್ರ ಮೋದಿಯಿಂದ. ಈಗ ಇರ್ರಿ ಸಾಹೇಬ್ರದ್ದು ಇವ್ರದ್ದು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತಾರೆ. ರೈತ ಯಾವತ್ತು ತಕ್ಕಡಿ ನಿಮ್ದು ಹೇಳ್ರಿ ಕತೆನಾ. ಈಗ ಅವ್ರು ಏನಂದ್ರೆ ಗೊತ್ತರ, ಅವ್ರು ಹೇಳಿ, ನೀವ್ ಹೇಳ್ರಿ ನಿಮ್ದು. ಇವತ್ತು ನಮ್ಮ ತಕ್ಕಡಿ ಹಿಡ್ಕೊಂಡ್ರೆ ನಾವು ನಮ್ಮ ಹೊಲ್ದಾಗ ಬೆಳೆದದ್ದು ನಾವೇ ಆಗ್ಬೇಕು ವ್ಯಾಪಾರದಾರಿಗಳು. ನಾವೆಂದ್ರೆ ರೈತ ವ್ಯಾಪಾರದಾರಿ ಆಗ್ತೀವಿ, ಅವತ್ತು ನಾವು ಉದ್ದಾರ ಅಲ್ಲಿವರೆಗೆ ಜೀವನದಾಗ ಉದ್ದಾರ ಆಗಲ್ಲ. ಒಬ್ಬರೇ ಇರ್ತು ಮತ್ತೆ ಏನ್ ಮಾಡಕ್? ನಾವಿಲ್ಲಪ್ಪ ಆತ ಅದನ್ನ ಖಾಲಿ ಅದನ್ನ ಹೋಗಿ ಮಾರ್ಕೊಂಡ್ ಬರ್ತಾನೆ ಬಸಪ್ಪ ಅಂತಾರ. ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾನಾ ವ್ಯಾಪಾರಿ, ಈಗ ನಾನಾ ಹೂವು ಮಾರ್ತೀನಿ, ನಾನಾ ಸಿರಿಧಾನ್ಯ ಮಾರ್ತೀನಿ. ಇಲ್ಲಿ ಕೇಳ್ರಿ ರಾಘಣ್ಣರದಾರ,
ನಾವು ಮಾಡ್ಕೋಬೇಕು ಅದನ್ನ. ಅಲ್ಲ ಹೂ ಮಾರಕ್ ಹೋದ್ರೆ ನೀನ್ ಬೆಳೆದ ಬೆಳೆ APMC ಹೋದ್ರೆ ಏನು ನೀ ಯಾರಿಗೆ ಕೊಡ್ತೀನಿ? ನೀನು ಅಂಗಡಿ ಇಡ್ತೀಯ ಅಲ್ಲಿಗೆ ಕೊಡ್ಬೇಕು ಮತ್ತೆ ನೀನ್ ಅಂಗಡಿ ಪರ್ಮಿಷನ್ ಇಲ್ಲ ಇಲ್ಲ ನಾನು ದೀಪಾವಳಿ ಮತ್ತೆ ದಸರಾ ಎರಡು ಮಾರ್ತೀನಿ. ಸಿರಿಧಾನ್ಯ ಬೆಳಿತೀನಿ ನಾನು. ಸಿರಿಧಾನ್ಯ ಬೆಳೆದ ಏನ್ ಮಾಡ್ತೀವಿ? ನಾನು ಮೌಲ್ಯವರ್ಧನೆ ಮಾಡ್ಕೊಂಬ ನಾನು ಅಕ್ಕಿ ಮಾರ್ತೀನಿ. ನೀನ್ ಹೊತ್ಕೊಂಡು ಮಾರಕ್ ಹೋಗ್ತೀಯಾ? ಹಾ ಅಕ್ಕಿ ಮಾರ್ ಇಲ್ಲಿ ಬರೀಲಿ ಸ್ಟಾಲ್ನ್ಯಾಗ. ಹೌದು ಮಾರ್ಬೇಕು. ಇವಾಗ ನೀ ಸಣ್ಣ ರೈತ 1 ಎಕರೆ 2 ಎಕರೆ 15-20 ಎಕರೆ ಇದೆ. ನಾವು ಎಲ್ಲಿಗೆ ಹೋಗ್ಬೇಕು? ಅಲ್ಲ ನಾ ಇವ್ರ ಮನೆ ಮಾಡ್ರದಾರ ಮಾರ್ತಾನ ಬಂದು ನಮ್ಮ ಮನೆ ಮಾಡೋದಿಲ್ಲ. 15 ಎಕರೆ ತೋಟ ಐತೆ ಈ ಬಿಟ್ಟು ಬಂದಿನಿ. ನೀರ್ ನೋಡೋರಿಲ್ಲ. ಅಲ್ಲ ಇನ್ನ ಒಂದು ರೈತರಿಗೆ ಕರೆಕ್ಟ್ ಒಂದು ಮಾರ್ಕೆಟ್ನಾಗ ರೇಟ್ ಇರ್ಬೇಕು. ಮಾರ್ಕೆಟ್ನಾಗ ಹೆಂಗಿರ್ಬೇಕು? 1 ಕೆಜಿ ಬೆಳೆದ್ರೆ 20 ರೂಪಾಯಿ ಫಿಕ್ಸ್ ನಾನು ಕರಿತೀನಿ ಇವತ್ತು ಗಾಡಿ ಹತ್ತು ಬರ್ರಿ ಅಂದ್ರ ಸ್ಟ್ರೈಕ್ ಮಾಡೋಣ. ಯಾರು ಬರೋದಿಲ್ಲ, ಒಬ್ರು ಇರ್ತಾರೆ. ಏನು ಮತ್ತೆ ಬಂದಿನಿ ಒಬ್ರು ಇಲ್ಲಿ ಬಿಡ್ರಿ ಮನೆ ಮಾರ ಇರ್ತಾರ. ನಾವು ರೈತರ ಅಧ್ಯಕ್ಷನ ಮನೆ ಒಂದು ದೊಡ್ಡ ಒಂದು MLA MP ಮನೆ ಇದ್ದಂಗ ಇರ್ತದೆ. ರೈತ ಸಂಘದ ಅಧ್ಯಕ್ಷನ ಮನೆ ರೈತನ ಮನೆ ಐತೆ ಹಂಗ ಇಲ್ಲ ಗುಡ್ಸಲ ತಿಂದಿರ್ತಾನೆ MLA MP ತಗ ರೈತ ಅಧ್ಯಕ್ಷ. ಇಲ್ಲಿ ಒಂದು ಡಿಸೈಡ್ ಮಾಡೋಣ. ದೊಡ್ಡ ದೊಡ್ಡ ಕಂಪನಿಗಳು, ಟಾಟಾ ಕಂಪನಿಗಳು, ಇನ್ಯಾವುದೋ ಅಂಬಾನಿ ಕಂಪನಿಗಳು ಚಪ್ಪಲಿ ಕೂಡ ಮಾರ್ತಾರೆ. ಅವ್ರಿಗೆ ಯಾವುದು ನಾಚಿಕೆ ಇಲ್ಲ. ಕೊತ್ತಂಬರಿ ಮಾರ್ತಾರೆ, ಯಾವುದೇ ನಾಚಿಕೆ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಟಿ ಇವತ್ತು 3 ರೂಪಾಯಿ ಕೊತ್ತಂಬರಿ ಮಾರೋದಕ್ಕೆ ಅಂಬಾನಿ ರೆಡಿ ಇದ್ದಾರೆ. ನಾವು ರೈತರು ನಮ್ಮ ಮಾಲನ್ನ ಮಾರೋದಕ್ಕೆ ಹೇಸಿಗೆ ಅನ್ಸುತ್ತೆ. ಮಾರ್ಕೆಟ್ಗೆ ಮಾಡರಿಲ್ಲ ಮಾಡಬೇಕು, ಮಾಡದಿದ್ರೆ ಬೆಳಿಬೇಕು. ಮಾಡ್ರಿಲ್ಲ ಸರ 500 ಕೊಡ್ತಾರೆ ಬಂದ್ ಮಾಡನ್ರಿ. ಪ್ರಶ್ನೆ ಇರೋದೇನಂದ್ರೆ ನಮ್ಮಲ್ಲಿ ಅದೇ ನಾವು ಮಾಡಕ್ ನಾವೇ ತಯಾರಿಲ್ಲ. ಒಬ್ರಿದ್ರೆ ಏನ್ ಮಾಡ್ತಾರ? ಎಲ್ಲ ಆಗುತ್ತೆ. ಅವರು ಇರೋದು ಒಬ್ಬರೇ ದೇಶ ತುಂಬಾ. ಅವರು ಏನು ಒಬ್ಬರೇ ತಾನೇ ಇರೋದು. ಅವ್ರೇನು ಎಲ್ಲ ಎಷ್ಟು ಜನ ಅಂಬಾನಿಗಳಿದ್ದಾರೆ, ಎಷ್ಟು ಜನ ಟಾಟಾ ಇದ್ದಾರೆ ಸರ್. ಅವ್ರದ್ದು ದುಡ್ಡಿದೆ ಹಂಗೆ. ಹೋಗಿ ನೀನು ಹೋಗ ನೀನು ಹೋಗಿ ಥ್ಯಾಂಕ್ ಯು. ಗದಲ ಮರ್ತು ಬಿಟ್ಟೆವಪ್ಪ ಪಾಪ. ಯಾರ್ಯಾರು ಏನೋ ಅಂಗಡಿ ಹಾಕೊಂಡು ಕುಂತಾರ. ಇದು ನಮ್ದು ಇದು KVK ಗಂಗಾವತಿ ಮತ್ತು ಕೊಪ್ಪಳ. ಹೌದಾ? KVK ನಮ್ಮ ಸರ್ ಅವರು. ಓಕೆ. ಕೊಡೆಯಲ್ಲಿ. ಓಕೆ ಸರ್, ಹೇಳಿ ಸರ್ ನಿಮ್ಮ ಇದ್ರ ಬಗ್ಗೆ, ಕಂಪನಿ ಬಗ್ಗೆ ಏನು ಸರ್? ಇದು ಎಲ್ಲ ರೈತರ ಪ್ರಾಡಕ್ಟ್ ಸರ್. ಇವೆಲ್ಲ ಎಲ್ಲ ರೈತರ ಪ್ರಾಡಕ್ಟ್ ನಿಮ್ದನ ಇದು? ಓ ಬಸಪ್ಪ ಕಾಮನೂರ್ ಅವ್ರ ಮೆಣಸಿನ್ಕಾಯಿ ಐತಿಲ್ಲ, ನಿಮ್ದು ಐತಲ್ಲ? ಸಿರಿಧಾನ್ಯಗಳು ಸರ್. ನವಣೆ, ಹರ್ಕ, ಕೂದಲು, ಬರಗು, ಬೆಳೆ ಆಲೂಗಡ್ಡಿ, ನಿಂಬೆಹಣ್ಣು, ಸುಡಮನ, ಟೈಕೋಡರ್ಮ, ಚಿಯಾ ಸೀಡ್ಸ್, ಸಿಟ್ರಸ್ ಸ್ಪೆಷಲ್, ಕೊಕೊನಟ್ ಪಿಟ್ಟು, ಟೈಕೋಡರ್ಮ ಜಾತ್ರೆಗೆ ಆತ. ಎಲ್ಲಿ ಸಿಗ್ತಾವ? ಎಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಅಂಗಡಿ ಐತಿ ಸರ್. ಇಲ್ಲಿ ನಂದಿ ಫಾರ್ಮ್ ಅಂತ. ಎಲ್ಲಿ? ಇಲ್ಲ 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 ಅಲ್ರಿ, ಜಾತ್ರೆ ಅಂತ ಬಿಡ್ರಿ. ಇದನ್ನ ನೋಡೋ BT ಪಾಟೀಲ್ ನಗರದಾಗ. ಎಲ್ಲಿ? BT ಪಾಟೀಲ್ ನಗರದಾಗ. BT ಪಾಟೀಲ್ ನಗರ, ಕೊಪ್ಪಳ. ಅಲ್ಲಿಗೆ ಬಂದ್ರೆ ಇವೆಲ್ಲ ಸಿಗ್ತಾವ. ಇವು ಆರ್ಗ್ಯಾನಿಕ್ ಅಕ್ಕಿ, ಬೆಲ್ಲ ಎಲ್ಲ ಸಿಗ್ತಾವ. ನವಣೆ ಎಲ್ಲ ಇಲ್ಲಿ ಸೆಂಟರ್ ಐತಿ, ಗುಡಿದಾಳಿ ಫಾರ್ಮ್ ಇದೆ, ಅಲ್ಲಿ ಸಿಗ್ತಾವು. ಸುಡಾಮನ, ಟೈಕೋಡರ್ಮ ಗಂಗಾವತಿ ಸಿಗ್ತಾವ. ನವಣಿ ಈಗ ಅಲ್ಲಿ ರೈತರ ಮೇಲೆ ಹೋಗುತ್ತೆ ಸರ್. ಅಲ್ಲ ಈಗ ಇಲ್ಲಿ ಮಾರಾಟಕ್ಕಿಲ್ಲ ಸರ್. 130 ಕೆಜಿ 130. ಓಕೆ, ಥ್ಯಾಂಕ್ ಯು ಸರ್. ಇದು ಎಷ್ಟು ಸರ್? ಇದು 150 ರೂಪಾಯಿ. ನಮಸ್ತೆ. ನಮಸ್ತೆ. ಬುತ್ತಿ ಅಲ್ಲ ಸರ್? ಸ್ಟಾಲ್ ಕೊಟ್ಟಿರ್ತಾರೆ ಕೃಷಿ ಇಲಾಖೆ ಅಂತ. ಬರ್ರಿ. ಯಾರದು? ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಹೌದಾ? ನಿಮ್ಮ ಹೆಸರು? ನಮ್ಮ ಹೆಸರು ರಾಘವೇಂದ್ರ ಗೋಂದಿ ಅಂತೇಳಿ. ಯಾವ ಏರಿಯಾ ನಿಮ್ದು? ನಮ್ದು ಕೊಪ್ಪಳ ಡಿಸ್ಟ್ರಿಕ್ಟ್ ಕೃಷಿ ಇಲಾಖೆಯಿಂದ ನಾವು DRP ಅಂತ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು. ಯಾವ ಯೋಜನೆಗಪ್ಪ ಅಂದ್ರೆ PMFME ಅಂದ್ರೆ PMFME ಪ್ರಧಾನ ಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ಔಪಚಾರೀಕರಣ ಯೋಜನೆ. ಅಂದ್ರೆ ಆಹಾರ ಸಂಸ್ಕರಣೆ ಮಾಡೋಕೆ ಅದು ಕಿರು ಆಹಾರ ಉದ್ಯಮ ಇರಬೇಕು. ಸೊ ಆ ತರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂತ ಮಾಡುವಂಥ ಒಂದು ಅದ್ಭುತವಾದ ಯೋಜನೆ. ಅದಕ್ಕೆ ನಾವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಕೃಷಿ ಇಲಾಖೆಯಿಂದ ಆಯ್ಕೆ ಆಗಿರ್ತೀವಿ. ಅದ್ರ ಸಂಪುಟ ನಾವು ಕೆಲಸ. ನೀವು ಅಧಿಕೃತನ?
ಹೌದು ಅಧಿಕೃತ. ಅಂದರೆ ನಿಮಗೆ ತರಬೇತಿ ಆಗಿರುತ್ತೆ, ನಿಮ್ಗೇನು ಲೈಸೆನ್ಸ್ ಗಿಸೆನ್ಸ್ ಏನು ಕೊಟ್ಟಿರ್ತಾರೆ ಅವರು, ನೀವೇ ಅಧಿಕೃತ ಅಂತ ಹೇಳೋದಕ್ಕೆ ಅಂತ ಕೇಳಿದೆ. ಹೌದು ಸರ್, ನಾವೇ ಅಧಿಕೃತ. ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ. ಅವರು ಡಿಪ್ಲೊಮಾ ಎಜುಕೇಷನ್ ಆಗಿರುತ್ತೆ ಅಥವಾ ಮಿನಿಮಮ್ ಬೇಸಿಕ್ ಕಂಪ್ಯೂಟರ್ ಎಜುಕೇಷನ್ ಇದ್ದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋರಿಗೆ ಮತ್ತು ಆಹಾರ ಸಂಸ್ಕರಣೆ ಯಾರು ನಾಲೆಜ್ ಇರುತ್ತೆ ಅವರಿಗೆ ಟ್ರೈನಿಂಗ್ ಅಂದರೆ ಕೆಪೆಕ್ಕಿಂದ ಅಥವಾ CFTRI ಮೈಸೂರು ಸಂಸ್ಥೆ ಏನಿದೆ ಅಲ್ಲಿಂದ ನಮಗೆ 3 ದಿನಗಳ ಟ್ರೈನಿಂಗ್ ಕೊಟ್ಟಿದೆ. ಟ್ರೈನಿಂಗ್ ಜೊತೆಗೆ ಎಕ್ಸಾಮ್ ಏನು ಮಾಡಿರ್ತಾರೆ. ಸೊ ಎಕ್ಸಾಮ್ ಪಾಸ್ ಅದರಿಗೆ ಮಾತ್ರ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ ಕೆಲಸ ಅಂತ ಇದು ಟೆಂಪ್ರರಿ. ಈಗ ಕೊಪ್ಪಳಕ್ಕೆ ಸಂಬಂಧಪಟ್ಟಂಗೆ ಯಾವ ಆಹಾರ ಇಲ್ಲಿ ಘೋಷಣೆ ಆಗಿದೆ? ಕೊಪ್ಪಳ ಮೊದಲು ಈ PMFME ಘೋಷಣೆ ಆದಾಗ ODOP ಅಂತ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತಿತ್ತು. ಆ ಯೋಜನೆಯಲ್ಲಿ ಮೊದಲು ಪೇರ್ಲೆ ಹಣ್ಣು ಸೆಲೆಕ್ಟ್ ಆಗಿತ್ತು. ಸೊ ಅದರಲ್ಲಿ ಕೆಲವು ಮಾತ್ರ ಸಕ್ಸಸ್ ಆಯಿತು. ಆಮೇಲೆ ಅದು 2022ರಲ್ಲಿ ಎಲ್ಲ ಥರದ ಆಹಾರ ಉತ್ಪನ್ನಗಳನ್ನು PMFME ಮಾಡ್ಬೋದು ಅಂತ ಬಂದಾಗ ಸೊ ಬೇರೆ ಎಲ್ಲ ನಾವು ಮತ್ತೆ ಅಪ್ಲಿಕೇಶನ್ ಹಾಕ್ತಾ ಶುರು ಮಾಡಿದ್ವಿ. ಅಂದರೆ ನಮ್ಮ ಯೋಜನೆಯಲ್ಲಿ PMFME ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ರೊಟ್ಟಿ ಮಷಿನ್ಗಳನ್ನು ಹಾಕೊಂಡಿದ್ದಾರೆ, ಎಣ್ಣೆಗಾಣ ಮಷಿನ್ಗಳನ್ನು ಹಾಕಿದ್ವಿ. ಯುವಕರೆಲ್ಲ ಬೇಕರಿ ಉತ್ಪನ್ನಗಳನ್ನು ಹಾಕೊಂಡಿದ್ದಾರೆ. ದೊಡ್ಡ ಹಂತದಲ್ಲ ರೈಸ್ ಮಿಲ್ಲು, ದಾಲ್ ಮಿಲ್ಲು ಈ ಥರಗಳನ್ನ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರೈತರು. ಯಾವ್ಯಾವ್ದು ಕೊಡ್ತೀರಿ ಎಕ್ಸಾಂಪಲ್? ಸರ್, ಯಾವುದರಲ್ಲಿ ರೆಡಿ ಟು ಈಟ್ ಅಥವಾ ರೆಡಿ ಟು ಫುಡ್ ಅಂತ ತಿನ್ನುವಂಥದ್ದು ಯಾವುದರಲ್ಲಿ ಅಥವಾ ಅಡುಗೆ ಬಳಸುವಂಥ ಯಾವುದೋ ನೀವು ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಪ್ಪ ಅಂದರೆ ಈ ಥರಗಳ ಮಷಿನರಿ ತೊಗೊಂಡು ಈ ಥರ ನೀವು ಬ್ರ್ಯಾಂಡ್ ಮಾಡೋಕ್ಕೆ ನಮ್ಮ ಯೋಜನೆಯಿಂದ ಎಲ್ಲ ಸಪೋರ್ಟ್ ಇರುತ್ತೆ. ನಿಮಗೆ ಸ್ಟಾರ್ಟಿಂಗ್ ಬ್ಯಾಂಕ್ ಲೋನ್ ಇರೋದು ಮಷಿನರಿ ಮಾಹಿತಿ ಆಯಿತು. ನಮಗೆ ಸಬ್ಸಿಡಿದು ಯಾವ ಥರ ಪ್ರೊಸೆಸ್ ಇರುತ್ತೆ, ಬ್ಯಾಂಕ್ ಪ್ರೊಸೆಸ್ ಏನಿರುತ್ತೆ, ಮಾರ್ಕೆಟಿಂಗ್ ಹೆಂಗೆ ಮಾಡೋದು, ಬ್ರ್ಯಾಂಡಿಂಗ್ ಯಾವ ಥರ ಬ್ರ್ಯಾಂಡಿಂಗ್ ಅಂತ 108 ವಿಷಯಗಳೆಲ್ಲ ಪ್ಯಾಕೇಜಿಂಗ್ ಆಯಿತು. ಸೊ ಅದಕ್ಕೆಲ್ಲ ಎಲ್ಲ ಯೋಜನೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳಿಗೆ ಒಂದೇ ಸೂರ್ಯನಡಿ ಸೌಲಭ್ಯ ಇದು PMFME ಯೋಜನೆ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಎಕ್ಸಾಂಪಲ್ ಹೇಳೋದಾದ್ರೆ ಶೇಂಗಾ ಬೆಳೆಯೋದಕ್ಕಿಲ್ಲ, ಶೇಂಗಾ ಬೆಳೆದು ಆಯಿಲ್ ಏನಾದರೂ ಮಾಡ್ತೀವಿ ಅಂತ ಮೌಲ್ಯವರ್ಧನೆ ಆಯಿತು, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಗಾಣ ತರೋದಕ್ಕೆ ಮೌಲ್ಯವರ್ಧನೆ ಗಾಣ ತರೋದಕ್ಕೆ ಕೊಡ್ತೀರಿ, ರೊಟ್ಟಿ ಮಿಷಿನಿಗೆ ಕೊಡ್ತೀರಿ, ಶಾಗಿ ಮಿಷಿನಿಗೆ ಕೊಡ್ತೀರಿ, ಖಾರ ಕುಟ್ಟು ಮಿಷಿನಿಗೆ ಕೊಡ್ತೀರಿ. ಮತ್ತೆ ಆಹಾರ ಸಂಸ್ಕರಣೆ ಮಷಿನ್ ಆಗಿರ್ಬೋದು, ಸಂಸ್ಕರಣೆ ಮಾಡುವಂಥದ್ದು ಮಷಿನರಿ ಆಗಿರ್ಬೇಕು. ಏನಾದರೂ ಮನೆಯಲ್ಲಿ ಮಾಡುವ ಗೃಹಿಣಿಯ ಒಂದು ಸಣ್ಣ ಉದ್ಯಮ ಮಾಡ್ಬೇಕು ಅನ್ಕೊಂಡಿದ್ದೀನಪ್ಪ, ಉಪ್ಪಿನಕಾಯಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಯಾವ ಮಷಿನ್ ಇರಬೇಕು, ಮ್ಯಾಂಗೋ ಕಟಿಂಗ್ ಮಷಿನ್ ಬೇಕಾಗ್ತದೆ, ಪ್ಯಾಕಿಂಗ್ ಮಷಿನ್ ಬೇಕಾಗ್ತದೆ. ಆ ಮಷಿನ್ ತೊಗೊಳ್ಳಿಕ್ಕೆ ನೀವು ಉದ್ಯಮ ಮಾಡಲಿಕ್ಕೆ ಆ ಥರದ್ದೆಲ್ಲ ನಾವು ಸಪೋರ್ಟ್ ಎಲ್ಲ ಮಾಡ್ತೇವೆ. ಎಷ್ಟು ನಿಮಗೆ ಸಬ್ಸಿಡಿ ಎಷ್ಟಿರುತ್ತೆ, ಲೋನ್ ಎಷ್ಟು ಕೊಡ್ತೀರಿ? ಟೋಟಲ್ ಯೋಜನಾ ವೆಚ್ಚದ 50% ಸಬ್ಸಿಡಿ, ಅಂದರೆ ಮ್ಯಾಕ್ಸಿಮಮ್ 15 ಲಕ್ಷ ತನಕ, ಗರಿಷ್ಠ 15 ಲಕ್ಷದವರೆಗೆ ಸಬ್ಸಿಡಿ ಇರುತ್ತೆ. PMFME ಕೊಪ್ಪಳ ವ್ಯಾಪ್ತಿಗೆ ಎಷ್ಟು ಬಜೆಟ್ ಎಷ್ಟಿದೆ ಸರ್? ಸೊ ಬಜೆಟ್ ಅಂತ ಇಲ್ಲ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 220ಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಕಳೆದ 3-4 ವರ್ಷದಿಂದ ಸ್ಯಾಂಕ್ಷನ್ ಆಗಿದೆ. ಎಲ್ಲರೂ ನಮ್ಮ ಯೋಜನೆ ಒಳಗೆ ರಾಜ್ಯ ಸರ್ಕಾರ 206 ಕೋಟಿ ಅಷ್ಟು ಫಂಡನ್ನು ರಿಸರ್ವ್ ಮಾಡಿದೆ PMFME ಅಂತಾನೆ. 206 ಕೋಟಿ? ಹೌದು. ಬರೀ ಕೊಪ್ಪಳಕ್ಕೆನಾ? ಕರ್ನಾಟಕ ಡಿಸ್ಟ್ರಿಕ್ಟ್ ಒಟ್ಟಾರೆ 206 ಕೋಟಿ ಬಜೆಟ್ ನಿಗದಿ ಆಗಿದೆ. ಓಕೆ, ಈಗ ಯಾರಾದರೂ ಬರೀ ಕೊಪ್ಪಳದವ್ರು ನೋಡ್ತಾ ಇದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಅಂದ್ರೆ ಸಂಪರ್ಕ ಮಾಡೋದಕ್ಕೆ ನಾನು ಕೇಳ್ತಿದ್ದೀನಿ ನಿಮ್ಮನ್ನು? ಕೊಪ್ಪಳದವರಾದ್ರೆ ನನ್ನನ್ನು ಸಂಪರ್ಕ ಮಾಡ್ಬೋದು. ಬೇರೆ ಡಿಸ್ಟ್ರಿಕ್ಟ್ ಅವರನ್ನು ಆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಅಥವಾ ಸಹಾಯಕ ನಿರ್ದೇಶಕ ತಾಲೂಕುವಾರ ಅಂದರೆ ಸಹಾಯಕ ನಿರ್ದೇಶಕ ಕೃಷಿ ಇರುತ್ತೆ, ನೀವು ಅಲ್ಲಿ ಭೇಟಿ ಆದರೆ ಅಲ್ಲಿ ನಿಮಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ನಂಬರ್ ಸಿಗುತ್ತೆ, ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳಿ. ಆಯ್ತು, ನಿಮ್ಮ ಹತ್ರ ಬಂದಾಗ ಚಾರ್ಜಸ್ ಏನಾದರೂ ಇರುತ್ತಾ? ನಮ್ಮ ಯಾವುದು ಚಾರ್ಜಸ್ ಇರೋದು, ಆಮೇಲೆ ಅಪ್ಲಿಕೇಶನ್ ಹಾಕಿಗೆ ಮತ್ತೆ ನಿಮಗೆ ಗೈಡ್ಲೈನ್ಸ್ ಕೊಡ್ಲಿಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ₹1 ಇಲ್ಲ. ಲೋನ್ ಸ್ಯಾಂಕ್ಷನ್ ಮಾಡಿಸಿ ನೀವು ಕೊಡ್ತೀರಿ. ಏನೇನು ಡಾಕ್ಯುಮೆಂಟ್ ಅವ್ರು ತರಬೇಕಾಗ್ತದೆ? ಡಿಪೆಂಡ್ ಅಪಾನ್ ಯಾವ ಉದ್ಯಮ ಮಾಡ್ತೀರಾ, ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಂತ ಉದ್ಯಮ ಮೇಲೆ ಆಧಾರವಾಗಿರುತ್ತೆ. ಅದಕ್ಕೆ ನೀವು ಕೊಡಿಸ್ತೀರಿ? ಹೌದು, ಅದಕ್ಕೆ ನಾವು ಮಾಹಿತಿ ಕೊಡ್ತೀವಿ. ನೀವು ಈ ಉದ್ಯಮ ಮಾಡುವಾಗ ನೀವು ಡಿಸೈಡ್ ಮಾಡಿದಾಗ ಸೊ ಸಂಬಂಧಪಟ್ಟಂಗೆ ಏನೇನು ಬೇಕು ಡಾಕ್ಯುಮೆಂಟ್ಸ್, ಬ್ಯಾಂಕ್ನವ್ರು ಏನು ಕೇಳ್ತಾರೆ, ನಾವು ಅದಕ್ಕೆ ಯಾವ ರೀತಿ ನಾವು ಅದಕ್ಕೆ ತಯಾರಾಗಿರ್ಬೇಕು, ಅದು ಮಾಹಿತಿ ತರಬೇತಿ ನಾವು ಹೆಂಗೆ ತೊಗೊಂಡಿರ್ಬೇಕು. ಸೊ ಬ್ಯಾಂಕ್ ಹೋಗೋಕ್ಕಿಂತ ಮುಂಚೆ ಯಾಕೆ ರಿಜೆಕ್ಟ್ ಆಗ್ಬಾರ್ದನ್ನ ಸಲುವಾಗಿ ಅದಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಮಾನಸಿಕವಾಗಿ ಮತ್ತೆ ತಯಾರು ಮಾಡಿರ್ತೇವೆ, ಬೌದ್ಧಿಕವಾಗಿ. ತಯಾರು ಮಾಡಿದಾಗ ಬ್ಯಾಂಕು ರಿಜೆಕ್ಷನ್ ಮಾಡೋಕ್ಕೆ ಯಾವುದೇ ರೀತಿ ಇರೋದಿಲ್ಲ. ಸೊ ನಿಮಗೆ ಎಲ್ಲ ಈಸಿಯಾಗಿ ಲೋನ್ ಸ್ಯಾಂಕ್ಷನ್ ಆಗ್ತದೆ ಅಂತ ಹೇಳ್ಬೋದು. ನೀವು ಇಲ್ಲಿವರೆಗೆ ಎಷ್ಟು ಲೋನ್ ಕೊಡಿಸಿದಿರಿ? ಸೊ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಾನು 100ಕ್ಕಿಂತ ಹೆಚ್ಚು ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡಿ. ಎಲ್ಲ ಯಶಸ್ವಿ ಉದ್ಯಮದಾರರಿಗೆ ನಮ್ಮ ಕೃಷಿ ಇಲಾಖೆಯಿಂದ ಸ್ಟಾಲ್ ಕೊಟ್ಟಿದ್ವಿ. ಓಕೆ, ನಿಮ್ಮ ನಂಬರ್ ಹೇಳ್ಬೋದಾ ಸರ್? ನನ್ನ ಮೊಬೈಲ್ ನಂಬರ್ 944-991688. ಇನ್ನೊಂದ್ಸಲ ಇಂಗ್ಲೀಷಲ್ಲಿ 944-991688. ಈ ನಂಬರ್ ಹಾಕ್ಬೋದಾ ನಾವು? ನಿಮ್ಮ ಹೆಸರು ಏನಂದ್ರಿ? ರಾಘವೇಂದ್ರ ಸರ್. ರಾಘವೇಂದ್ರ ಅವರು ಗೆಳೆಯರೇ ನೋಡಿ, ರಾಘವೇಂದ್ರ ಅವರು ಅಧಿಕೃತ ನಾನು ತೋರಿಸ್ತಾ ಇರೋ ಇಂಥವರು ಏಜೆಂಟ್ರು ತುಂಬ ಇರ್ತಾರೆ. ಮೋಸ ಹೋಗಬಾರ್ದು, ನನಗೆ ಬ್ಯಾಂಕ್ ಕಾಂಟ್ಯಾಕ್ಟ್ ಇದೆ, ನಾನು ಲೋನ್ ಮಾಡಿಕೊಡ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಬೇಕಾದಷ್ಟು ಅಂತ ಕಂಪ್ಲೇಂಟ್ ಬಂದಿರೋರು ಇದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಕಾರ್ಡ್ ತೋರಿಸ್ತಾ ಇರೋದು. ಎಚ್ಚರಿಕೆ ಇರಿ. ಆಮೇಲೆ ಯಾವ ದುಡ್ಡು ಮೊದಲೇ ಕೊಡಬೇಡಿ, ಏನು ಮಾಡ್ತೀನಿ ಅಂದರೂ ಕೊಡಬೇಡ್ರಿ. ಅದು ಲೋನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಇವ್ರು ನೋಡಿ ಅಧಿಕೃತ ಅಂತ ಹೇಳ್ತಾರೆ, ಇವ್ರದ್ದು ₹1 ದುಡ್ಡಿಲ್ಲ. ಹಾಗಾಗಿ ಸಣ್ಣ ಉದ್ಯಮ ಮಾಡೋರನ್ನ ಇವ್ರ ನಂಬರ್ ಹಾಕಿರ್ತೀನಿ. ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟವ್ರು ಮಾತ್ರ, ಬೇರೆ ಜಿಲ್ಲೆಯವ್ರಿಗೆ ಇವ್ರ ಥರ ಬೇರೆಯವ್ರು ಇರ್ತಾರೆ.
ಅದನ್ನು ತಿಳ್ಕೊಳ್ಳಿ, ನಂಬರ್ ಹಾಕಿರ್ತೀನಿ. ಈಗ ಮೇಡಮ್ ಅವ್ರದ್ದು ಹೇಳ್ತಿದ್ರಿ, ಇವ್ರದ್ದು ಏನು ಉದ್ಯೋಗ, ಏನು ಸ್ಯಾಂಕ್ಷನ್ ಆಯ್ತು ಇವರಿಗೆ, ಹೇಗೆ ಬಂದರು? ಇವ್ರ ಹೆಸರು ಗೀತಾ ಸಜ್ಜನೆ ಅಂತೇಳಿ ಹಿರವಂಕಲು ಕುಂಟ ಗ್ರಾಮದವರು. ಇವ್ರು ನಮ್ಮ ಕೃಷಿ ಇಲಾಖೆ ಭೇಟಿ ಕೊಟ್ಟಾಗಿ ಈ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟು ಇವ್ರು ನಮ್ಮ ಯೋಜನೆಯಲ್ಲಿ ರೊಟ್ಟಿ ಮಿಷಿನ್, ಎಣ್ಣೆಗಾಣ ಮಿಷಿನ್, ಮತ್ತೆ ಅದಕ್ಕೆ ಬೇಕಾದ ಫಿಲ್ಟರ್ ಮಿಷಿನ್, ಪೆಲೆಟ್ ಮಿಷಿನ್ ಈ ಥರದ್ದೆಲ್ಲ ತಗೊಂಡು ಈ ಥರ ಆಹಾರ ಸಂಸ್ಕರಣೆಲ್ಲ ತೊಗೊಂಡಿದ್ದಾರೆ. ಒಂದು ಪಲ್ವರೈಸರ್ ಕೂಡ ತೊಗೊಂಡಿದ್ದಾರೆ. ಮಸಾಲ ಪದಾರ್ಥ ಮಾಡ್ತಾರೆ, ಎಣ್ಣೆಗಾಣಗಳು ಇದೆಲ್ಲ ಬ್ರ್ಯಾಂಡ್ ಮಾಡಿ ಅವರಿಗೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಸರ್. ಅಲ್ಲಿಗೆ ಅವಕಾಶ ಕೂಡ ಕೊಟ್ಟಿದ್ದೀವಿ ಅವ್ರು ಮಾರಾಟ ಮಾಡಲಿಕ್ಕೆ. ಎಷ್ಟು ಲೋನು ಸರ್ ಇವ್ರದ್ದು ಒಂದು ಟೋಟಲ್ ಯೋಜನೆ ಒಟ್ಟು 7 ಲಕ್ಷ ಆಗಿದೆ. ಇವ್ರದ್ದು ವಂತಿಗೆ ಬಂದು 20%, ಅಂದರೆ ಆಲ್ಮೋಸ್ಟ್ ಒಂದು 1,40,000 ಇವ್ರ ವಂತಿಕೆ ಆಗಿತ್ತು. ಬ್ಯಾಂಕಿಂದ 5,60,000 ಬ್ಯಾಂಕ್ ಲೋನ್ ಕೊಟ್ಟಿತ್ತು. ಸೊ ಅವರಿಗೆ 3.5 ಲಕ್ಷ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಬಂದಿದೆ ಸರ್ಕಾರದಿಂದ. ಹೌದಾ?